ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಕಿಚನ್ ಆರ್ಗನೈಸಿಂಗ್ ಮಾಡೋದ್ರಲ್ಲಿ ಈ ಫ್ರಿಡ್ಜ್ ಆರ್ಗನೈಸ್ ಮಾಡ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸ. ನಾನು ಮಂತ್ಲಿಗೆ 1 ಟೈಮ್ ಕ್ಲೀನ್ ಮಾಡ್ಕೋತೀನಿ. ಸೆಟ್ ಮಾಡುವಾಗ ಎಷ್ಟು ಕಡಿಮೆ ವಸ್ತುನ ಇಟ್ಟಿರ್ತೀನೋ ಅದೇ ಕ್ಲೀನ್ ಮಾಡ್ಕೊಳ್ಳೋವಾಗ ಅದಕ್ಕಿಂತ ಜಾಸ್ತಿನೇ ವೇಸ್ಟೇಜ್ ಸಿಕ್ಬಿಡುತ್ತೆ. ನನಗೆ ಒಂಥರ ಮಿನಿ ಡಸ್ಟ್ಬಿನ್ ಥರನೇ ಆಗಿಬಿಡುತ್ತೆ. ಮೊದಲೆಲ್ಲ ಹೀಗೆ ಯಾವುದೋ ಕವರ್ನಲ್ಲಿ ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ಎಲ್ಲ ಪ್ಲೇಸ್ ಮಾಡ್ಕೊಟ್ಟಿದ್ದೆ. ಬಟ್ ಇವಾಗ ಕೆಲವು ಸ್ಟೋರೇಜ್ ಆರ್ಗನೈಸರ್ನ ಯೂಸ್ ಮಾಡ್ತೀನಿ. ಸ್ವಲ್ಪನಾದರೂ ನೀಟಾಗಿರುತ್ತೆ. ಜಸ್ಟ್ ತೋರಿಸ್ತೀನಿ ನಿಮಗೆ. ನಾನು ಈ ತರಕಾರಿ ತಗೊಂಡ್ಮೇಲೆ ಎಲ್ಲ ವಸ್ತುಗಳನ್ನೂ ಫ್ರಿಡ್ಜಿಗೆ ಇಡೋಲ್ಲ. ಕೆಲವೊಂದನ್ನು ಹೊರಗಡೆನೇ ಇಟ್ಬಿಡ್ತೀನಿ. ಹಾಗೆ ಕೆಲವು ಹೀಗೆ ಈ ಥರ ತೊಂಡೆಕಾಯಿ ಅದೆಲ್ಲ ಇದ್ದರೆ ವಾಶ್ ಮಾಡಿ ಈ ಥರದ್ದು ಒಂದು ಬಾಸ್ಕೆಟ್ ತಗೊಂಡಿದ್ದೀನಿ. ಸ್ಟೋರೇಜ್ ಬಾಸ್ಕೆಟ್ ಇದು. ವೆಜಿಟೇಬಲ್, ಫ್ರೂಟ್ಸು ಎಂತಾದರೂ ಹಾಕಿಡ್ಬೋದು. ಹೀಗೆ ಇದರಲ್ಲಿ ಒಂದು ಟಿಶ್ಯೂ ಹಾಕಿ ಅದನ್ನು ಒರೆಸಿ ಆಮೇಲೆ ಇದರಲ್ಲಿ ಪ್ಲೇಸ್ ಮಾಡಿರ್ತೀನಿ. ಸುಮಾರು ಟೈಮ್ ಬರುತ್ತೆ, ಏನು ಹಾಳಾಗಲ್ಲ, ಫ್ರೆಶ್ ಇರುತ್ತೆ ತರಕಾರಿ ಇದರಲ್ಲಿ. ಆಮೇಲೆ ಸೊಪ್ಪು ತರಕಾರಿ ಎಲ್ಲ ತುಂಬ ಫ್ರೆಶ್ ಇರ್ತದೆ. ಈ ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನೆಲ್ಲ ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತೀವಲ್ಲ. ಸೊ ಇದು ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ ಎಲ್ಲರೂ. ಈ ಕಂಟೈನರಲ್ಲಿ ಹಾಕೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. 2 ವಾರ ಅಂತೂ ನೀಟಾಗಿ ಇರುತ್ತೆ. ಇದರ ಲಾಸ್ಟ್ ಪೋರ್ಷನನ್ನು ಹೀಗೆ ಕಟ್ ಮಾಡಿ ಅದರಲ್ಲಿ ಇಡಬೇಕು. ಅದರ ಲಾಸ್ಟ್ ಪೋರ್ಷನಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ಲ, ಅದನ್ನು ಸುಮ್ಮನೆ ಯಾಕೆ ಫ್ರೀಸ್ ಮಾಡೋದು, ಅದಕ್ಕೆ ಅದನ್ನ ಕಟ್ ಮಾಡಿ ಇದರಲ್ಲಿ ಇಡ್ತೇನೆ ನಾನು. ತುಂಬ ಫ್ರೆಶ್ ಇರ್ತದೆ. ಕೊತ್ತಂಬರಿ ಸೊಪ್ಪು ತುಂಬ ಫ್ರೆಶ್ ಬರುತ್ತೆ ನಮಗೆ. ಇದೇ ಅಂತ ಅಲ್ಲ, ಯಾವುದೇ ರೀತಿ ತರಕಾರಿ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ಇದರಲ್ಲಿ ಹಾಕಿ ಇಟ್ಕೋಬೋದು. ಮತ್ತೆ ಒಂದು ಪ್ಲೇಸ್ ಸೇವ್ ಆಗುತ್ತೆ ನಮ್ಮ ಫ್ರಿಜ್ಜಲ್ಲಿ. ಹಾಗೆ ತುಂಬ ನೀಟಾಗಿರುತ್ತೆ. ಇನ್ ಕೇಸ್ ತರಕಾರಿ ಏನಾದರೂ ಸ್ವಲ್ಪ ಹಾಳಾದರೂ, ತುಂಬ ದಿನ ಇಟ್ಟು ಸ್ವಲ್ಪ ಹಾಳಾದರೂ ಅದರ ಮೆಸ್ಸಿ ಆಗಲ್ಲ ಫ್ರಿಡ್ಜ್. ಅದರದ್ದೇನು ಕೆಳಗೆ ಬೀಳಲ್ಲ, ಅದು ಕಂಟೈನರಲ್ಲೇ ಇರುತ್ತಲ್ಲ. ಆಮೇಲೆ ಈ ಥರದೊಂದು ಸ್ಟೋರೇಜ್ ಬ್ಯಾಗ್ ತಗೊಂಡಿದ್ದೀನಿ, ಜಿಪ್ಪರ್ ಬ್ಯಾಗ್. ಇದು ಕೂಡ ತುಂಬ ಒಳ್ಳೇದಾಗುತ್ತೆ. ಅಂದರೆ ಫ್ರೆಶ್ ಇರುತ್ತೆ ಇದರಲ್ಲೂ ತರಕಾರಿ ಹಾಕಿದರೆ. ಇದು ಸ್ವಲ್ಪ ಸಣ್ಣ ಫ್ರಿಡ್ಜ್ ಇರೋರಿಗೆ, ಅಂದರೆ ಫ್ರಿಡ್ಜಲ್ಲಿ ತುಂಬ ಜಾಗ ಇಲ್ಲ, ಬಾಕ್ಸ್ ಕಂಟೈನರ್ ಹಾಕಲಿಕ್ಕೆ ಅನ್ನೋರಿಗೆ ಈ ಥರದ್ದು ತಗೋಬೋದು. ಇದರಲ್ಲಿ ಸ್ವಲ್ಪ ತುಂಬ ಪ್ಲೇಸ್ ಸೇವ್ ಆಗುತ್ತೆ ಫ್ರಿಡ್ಜಲ್ಲಿ. ಈ ಥರ ವೆಜಿಟೇಬಲನ್ನು ಇಲ್ಲದ್ರೆ ಫ್ರೂಟ್ಸನ್ನ ಅದಕ್ಕೆ ಹಾಕಿ ಜಿಪ್ ಹಾಕಿ ಇಡಬೇಕು. ತುಂಬ ದಿನ ಬರುತ್ತೆ ಇದು ಕೂಡ. ಆಮೇಲೆ ಇನ್ನೊಂದು ಟೈಪ್ ಇದ್ದು ಕಂಟೈನರ್ ತಗೊಂಡಿದ್ದೀನಿ ನಾನು, ಹೀಗೆ ಸ್ಟೋರೇಜ್ ಬಾಕ್ಸ್. ಇದು ಕೂಡ ಇದರಲ್ಲಿ ಸಣ್ಣ ಸಣ್ಣ 6 ಬಾಕ್ಸ್ ಇರುತ್ತೆ. ಇದಂತೂ ನನಗೆ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಅರ್ಜೆಂಟಿಗೆ ಬೇಕಾಗುವಂಥದ್ದು ಸ್ವಲ್ಪ ಕರಿಬೇವು ಸೊಪ್ಪನ್ನೆಲ್ಲ ವಾಶ್ ಮಾಡಿ ಇದರಲ್ಲಿ ಹಾಕಿಡ್ತೇನೆ ನಾನು. ಆಮೇಲೆ ಮೆಣಸಿನ್ಕಾಯಿ ಅದನ್ನೆಲ್ಲ ಇದಕ್ಕೆ ತೊಟ್ಟೆಲ್ಲ ತೆಗೆದು ವಾಶ್ ಮಾಡಿ ಇದಕ್ಕೆ ಹಾಕ್ತೀನಿ. ಒಗ್ಗರಣೆಗೆ ಬೇಕಾಗುವ ಐಟಮ್ಸ್ ಪಕ್ಕ ನಮಗೆ ಈ ಬಾಕ್ಸನ್ನು ಒಂದೇ ತೆಕ್ಕೊಂಡ್ರೆ ನನಗೆ ಯೂಸ್ ಆಗ್ತದೆ. ಆಮೇಲೆ ಬೆಳ್ಳುಳ್ಳಿ ಇದು ಸಿಪ್ಪೆ ಎಲ್ಲ ತೆಗೆದು ಇದಕ್ಕೆ ಹಾಕಿ ಇಟ್ಕೊಳ್ತೀನಿ. ಆಮೇಲೆ ಈ ಥರ ಸುಮಾರು ಸಲ ಈ ಥರ ಕಟ್ ಮಾಡಿದ ಈರುಳ್ಳಿ ಹಾಗೆ ಶುಂಠಿ ಇದೆಲ್ಲ ಉಳಿತದಲ್ಲ, ಅದನ್ನ ಇದರಲ್ಲೇ ಪ್ಲೇಸ್ ಮಾಡ್ತೀನಿ. ಆ್ಯಕ್ಚುಲಾಗಿ ಆನಿಯನ್ ಕಟ್ ಮಾಡಿ ಇಡ್ಲಿಕ್ಕಿಲ್ಲ, ಆದರೂ ಕೆಲವೊಂದು ಸಲ ಉಳಿತದೆ, ಬಿಸಾಕಬೇಕಲ್ಲ ಅಂತ ಹಾಫ್ ಎಲ್ಲ ಇದ್ರೆ ಇದಕ್ಕೆ ಹಾಕಿ ಇಡ್ತೀನಿ. ಮತ್ತೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ ಇದನ್ನೇ ಯೂಸ್ ಮಾಡ್ಬೋದು. ನಾನು ಒಮ್ಮೆಲೆಗೆ ಕರಿಬೇವು ಸೊಪ್ಪು ಈ ಥರ ಸುಮಾರು ತೊಗೊಂಡು ಬಂದು ಈ ಪ್ಯಾಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸ್ವಲ್ಪ ಮಾತ್ರ ಅದರ ಹೆಸಳೆಲ್ಲ ತೆಗೆದು ವಾಶ್ ಮಾಡಿ ಇನ್ನೊಂದು ಕಂಟೈನರ್, ಈಗ ತೋರಿಸ್ತಲ್ಲ ಆ ಕಂಟೈನರಲ್ಲೇ ಹಾಕಿ ಇಡ್ತೀನಿ. ಎಲ್ಲನೂ ಇದರಲ್ಲಿ ನೀಟಾಗಿ ಪ್ಲೇಸ್ ಮಾಡ್ಬೋದು. ನೀಟಾಗಿ ಕೂರುತ್ತೆ, ಹಾಗೆ ನೀಟ್ ಇರುತ್ತೆ ನಮ್ಮ ಫ್ರಿಡ್ಜ್. ಮೆಸ್ಸಿ ಆಗಿರಲ್ಲ, ತೆಗೀಲಿಕ್ಕೂ ಈಸಿ. ಆಮೇಲೆ ಈ ಎಲ್ಲ ಪ್ರಾಡಕ್ಟ್ ನಾನು ತೋರಿಸಿದ್ದು ಎಲ್ಲಾನು ವಾಷೇಬಲ್. ಅದೊಂದು ಒಳ್ಳೇದು, ನಮಗೆ ವಾಶ್ ಮಾಡಿ ಅದನ್ನು ಬಿಸಿಲಿಗೆ ಸ್ವಲ್ಪ ಒಣಗಿಸಿ ರೀಯೂಸ್ ಮಾಡ್ಬೋದು. 1 ಟೈಮ್ ಯೂಸ್ ಏನೂ ಅಲ್ಲ. ನಾನು ತಗೊಂಡು ಇದನ್ನು ಒಂದು 4 ತಿಂಗಳು ಆಗೋಯ್ತು. 4 ತಿಂಗಳು ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಸೊ ಈ ಥರ ಪ್ಲೇಸ್ ಮಾಡಿಟ್ರೆ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ. ಆಮೇಲೆ ಅದು ಸ್ಟೋರೇಜ್ ಬಾಕ್ಸನ್ನು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು 4ಕ್ಕೆ ಮಾತ್ರ ಹಾಕಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಸುಮಾರು ಪ್ಲೇಸ್ ಕೂಡ ಸೇವ್ ಆಗುತ್ತೆ. ಇನ್ನೂ ಸ್ವಲ್ಪ ಐಟಮ್ಸ್ ಇದ್ದರೆ ಇಡ್ಬೋದು ವೆಜಿಟೇಬಲ್ ಬಾಸ್ಕೆಟ್ ಒಳಗೆ. ಆಮೇಲೆ ಇನ್ನೊಂದು ಕಂಟೈನರ್ ತೋರಿಸ್ತೀನಿ ನೋಡಿ, ಪ್ಲೇಸ್ ಸೇವಿಂಗ್ ಕಂಟೈನರ್. ಇದು ಕೂಡ ನಮ್ಮ ಫ್ರಿಜ್ಜಿದು ಡೋರ್ ಬರುತ್ತಲ್ಲ
ಅಲ್ಲಿ ಪ್ಲೇಸ್ ಮಾಡ್ಬೋದು ಕೆಲವು ಐಟಮ್ಸನ್ನೆಲ್ಲ. ಈ ಥರ ನೋಡಿ ಇಲ್ಲುಂಟು. ಇದು ಕೂಡ ನನಗೆ ಸೆಟ್ ಆಫ್ 6 ಸಿಕ್ಕಿದೆ. ನಾನು ಎಲ್ಲ ಪ್ರಾಡಕ್ಟ್ ಲಿಂಕನ್ನು ವಿತ್ ಪ್ರೈಸ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ಇದು ಕಂಟೈನರ್. ಇದರಲ್ಲಿ ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ಇದರಲ್ಲೇ ಪ್ಲೇಸ್ ಮಾಡ್ಬೋದು. ನಾನು ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ಇಲ್ಲೇ ಪ್ಲೇಸ್ ಮಾಡಿದ್ದೀನಿ. ಅಂದರೆ ಬಟರ್ ಇಲ್ಲದ್ರೆ ಚೀಸ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನು. ಒಂದರಲ್ಲಿ ಮಿಲ್ಕ್ ಪೌಡರ್, ಕೊಕ್ಕೋ ಪೌಡ್ರು, ಮತ್ತು ಇನ್ನೊಂದರಲ್ಲಿ ಸಾಸಸ್, ಆಮೇಲೆ ಹೀಗೆ ಮೊಸರು ಮತ್ತು ಹಾಲೆಲ್ಲ ಉಳಿದಿದ್ರೆ ಇದರಲ್ಲಿ ಹಾಕ್ಬೋದು. ಇನ್ ಕೇಸ್ ಬಾಟ್ಲಲ್ಲಿ ಜ್ಯೂಸ್ ಇಡೋದಾದರೆ ಒಂದು ಕಂಟೈನರನ್ನು ನಾನು ರಿಮೂವ್ ಮಾಡ್ತೇನೆ, ಅಲ್ಲಿ ಜ್ಯೂಸ್ ಇಡ್ತೇನೆ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಮೇಲೆ ಸೀಡ್ಸ್ ಎಲ್ಲ ಇಟ್ಟಿದ್ದೇನೆ. ಇಲ್ಲಿ ಎಗ್ಸ್ ಇದ್ದರೆ ಎಗ್ಸ್ ಇಟ್ಕೊಳ್ತೀನಿ. ಇಲ್ಲಿ ಅದಕ್ಕಿಂತಲೂ ಸಣ್ಣ ಅಮೌಂಟ್ ಇದ್ದೇನಾದರೂ ಇದ್ದರೆ ಇಲ್ಲಿ ಇಟ್ಕೊಳ್ತೀನಿ. ಹೀಗೆ ಯೋಗರ್ಟ್, ಪಿಕ್ಕಲ್ ಅದೆಲ್ಲ ನೀಟಾಗಿರುತ್ತೆ, ಏನು ಇದಾಗಲ್ಲ. ಅದು ಕಲೆ ಆಗೋಲ್ಲ. ಕೆಲವರದ್ದು ಫ್ರಿಡ್ಜ್ ಎಲ್ಲ ಕಲೆ ಆಗ್ತದಲ್ಲ, ಹಾಗೆ ಇಟ್ಬಿಟ್ರೆ ಅದು ಲೀಕ್ ಆಗಿ ಎಲ್ಲ ಕಲೆ ಆಗೋ ಚಾನ್ಸಸ್ ಇರ್ತದೆ. ಇನ್ನು ಅದನ್ನು ತಿಕ್ಕಿ ಒರೆಸ್ಬೇಕು. ಹೀಗೆಲ್ಲ ಕಂಟೈನರಿಗೆ ಹಾಕಿಟ್ರೆ ತೆಗೆಯೋದು ಸುಲಭ, ತೆಗೆದು ಅದನ್ನೇ ಕ್ಲೀನ್ ಮಾಡಿ ಹಾಕ್ಕೊಳ್ಬೋದು ಆ ಥರ. ಆಮೇಲೆ ಕೆಲವು ಐಟಮ್ಸನ್ನು ಹೀಗೆ ಟೊಮ್ಯಾಟೊ ಅದನ್ನೆಲ್ಲ ನಾನು ಫ್ರಿಡ್ಜಲ್ಲಿ ಇಡೋದಿಲ್ಲ, ಅದನ್ನು ಹೀಗೆ ಸ್ಟೋರ್ ರೂಮಲ್ಲಿ ಹೊರಗಡೆನೆ ಓಪನ್ ಆಗಿ ಯಾರಿಗೆ ಇಟ್ಬಿಡ್ತೀನಿ.